ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಹೀಸ್ ಗ್ರೀನ್ ಬೈಟ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಗಾರ್ಡನ್ ಮೇಕ್ ಓವರ್ ಪಾರ್ಟ್ 1 ವಿಡಿಯೋ ಇದಾಗಿರುತ್ತೆ. ಹೀಗಿತ್ತು ನನ್ನ ಗಾರ್ಡನ್. ನೆಕ್ಸ್ಟ್ ಸ್ಲೈಡಲ್ಲಿ ಅದು ಹೇಗಾಯಿತು ಅಂತ ನಾನು ಕೂಡ ತೋರಿಸ್ತೀನಿ. ಸೊ ಇಲ್ಲಿ ಬಿಫೋರ್ ಆಫ್ಟರ್ ಪಿಕ್ಚರಲ್ಲಿ ನೀವು ನೋಡ್ತಾ ಇರ್ಬೋದು. ಹೀಗಿದ್ದಿದ್ದನ್ನು ನಾನು ಈ ರೀತಿ ಚೇಂಜ್ ಮಾಡಿರೋ ಅಂಥದ್ದು. ಇಷ್ಟು ಚೆನ್ನಾಗಿ ಕ್ಲೀನ್ ಮಾಡೋದಕ್ಕೆ ನಾನು ಒಂದು ಭಾನುವಾರ ಪೂರ್ತಿ ಟೈಮ್ನ ಸ್ಪೆಂಡ್ ಮಾಡಿರೋ ಅಂಥದ್ದು. ಅದರ ಮೊದಲ ಹಂತವಾಗಿ ಅಲ್ಲೇ ಬೆಳೆದಿದ್ದಂತಹ ಉಪಯುಕ್ತ ಮೇವು ಅಥವಾ ಹುಲ್ಲನ್ನು ನಾನು ಕಟ್ ಮಾಡಿ ತೆಗಿತಾ ಇದ್ದೀನಿ. ಬೇರು ಸಮೇತ ಕಿತ್ತಿದ್ರೆ ಅದು ಏನಾದರೂ ನಮ್ಮ ಹಸುಗಳಿಗೆ, ಹಾಸಿನಿ ಮತ್ತು ಬೆಳುಗೆ ಹೆಲ್ತ್ ಇಶ್ಯೂಸ್ ಆಗ್ಬೋದು ಅನ್ನೋ ಕಾರಣಕ್ಕೋಸ್ಕರ ನನಗೆ ಸ್ವಲ್ಪ ರಿಸ್ಕ್ ಆದರೂ ಪರವಾಗಿಲ್ಲ ಅಂತ ಹೇಳಿ ಅದೆಲ್ಲದನ್ನು ಕೂಡ ನಾನು ಒಂದು ಕುಡುಗೋಲ್ ಸಹಾಯದಿಂದ ಅದನ್ನು ಕಟ್ ಮಾಡಿ ತೆಗಿತಾ ಇದ್ದೀನಿ. ಆಲ್ಮೋಸ್ಟ್ ಒಂದು ನೈಟ್ಗೆ ಅಂದರೆ ನಮ್ಮ ಹಸುಗಳಿಗೆ ಒಂದು ನೈಟ್ಗಾಗೋಷ್ಟು ಮೇವನ್ನು ನಾನಿವತ್ತಿಲ್ಲಿ ಕಲೆಕ್ಟ್ ಮಾಡಿದ್ದೀನಿ. ಇನ್ನು ಇದರ ಎರಡನೇ ಹಂತವಾಗಿ ಹಸಿರು ಬೇಲಿಯ ನಿರ್ವಹಣೆ. ಹಸಿರು ಬೇಲಿ ಅಲ್ಲೇ ಬೆಳೆದಿದ್ದಂತಹ ಬೇಲಿಯನ್ನೆಲ್ಲ ಜಾಸ್ತಿ ಬೆಳ್ಕೊಂಡಿತ್ತು. ಹಾಗಾಗಿ ಯಾವುದಾದ್ರೂ ವಿಷಜಂತುಗಳು ಸೇರ್ಕೋಬಹುದು ಅಂತ ಕಾರಣಕ್ಕೋಸ್ಕರ ನಾನು ಅದೆಲ್ಲದನ್ನು ಕೂಡ ಕಟ್ ಮಾಡಿ ತೆಗಿತಾ ಇದ್ದೀನಿ. ಈ ಹಸಿರು ಬೇಲಿಗಳಿಂದ ಬಹಳ ಉಪಯೋಗ ಇರುವಂಥದ್ದು ಹೊಲ ತೋಟಗಳಲ್ಲಿ ಅಥವಾ ಗಾರ್ಡನ್ ಎಲ್ಲೇ ಇದ್ದರೂ ಕೂಡ ಉಪಯೋಗ ಎಷ್ಟಿದೆಯೋ ಅದರಿಂದ ಅನಾನುಕೂಲ ಕೂಡ ಅಷ್ಟೇ ಇರುವಂಥದ್ದು. ಆದರೆ ಅದನ್ನು ನಾವು ಸರಿಯಾಗಿ ನಿರ್ವಹಣೆ ಮಾಡ್ತು ಅಂತಂದರೆ ನನ್ನ ಪ್ರಕಾರ ಉಪಯೋಗನೇ ಜಾಸ್ತಿ ಇರೋದು. ನಾನೀಗೇನು ಈ ಹಸಿರು ಬೇಲಿನ ಕಟ್ ಮಾಡ್ತಾ ಇದ್ದೀನೋ ಆ ಎಲ್ಲ ಹಸಿರು ಸೊಪ್ಪನ್ನು ಕೂಡ ಒಂದು ಕಡೆ ಹಾಕಿ ಅದ್ರ ಮೇಲ್ಗಡೆ ಒಂದಷ್ಟು ಸಗಣಿ ಗೊಬ್ಬರ ಹಾಕ್ತು ಅಂತಂದರೆ ನೆಕ್ಸ್ಟು 5ರಿಂದ 6 ತಿಂಗಳೊಳಗಾಗಿ ನಮಗೆ ಹೊಲ ತೋಟಕ್ಕೆ ಆಗೋಷ್ಟು ಹಾಕೋಕ್ಕೆ ಬೇಕಾಗೋಷ್ಟು ಗೊಬ್ಬರ ಸಿಗ್ತಾ ಹೋಗುತ್ತೆ. ಮತ್ತು ಈ ಒಂದು ಸಂದರ್ಭದಲ್ಲಿ ನಾನು ಇನ್ನೊಂದು ವಿಚಾರನ ಶೇರ್ ಮಾಡಬೇಕು. ನಾನು 7th ಹಸಿರು ಬೇಲಿ ಬೆಳೆಸಿ ಜೀವ ವೈವಿಧ್ಯ ಸಂರಕ್ಷಿಸಿ ಅನ್ನೋ ಒಂದು ಪ್ರಾಜೆಕ್ಟ್ನ ಮಾಡಿದ್ದು. ಅದು ಸ್ಟೇಟ್ ಲೆವೆಲ್ವರೆಗೂ ಹೋಗಿ ನನಗೆ ಒಂದು ಬಹುಮಾನ ಕೂಡ ಸಿಕ್ಕಿತ್ತು. ಹಾಗಾಗಿ ನಮ್ಮ ಗಾರ್ಡನ್ ಪೂರ್ತಿ ಸುತ್ತುವರೆದಿರೋದು ಹಸಿರು ಬೇಲಿಯಿಂದ. ಇದರಿಂದ ನಮಗೆ ಸಾಕಷ್ಟು ಅನುಕೂಲ ಆಗಿರೋವಂಥದ್ದು. ಉತ್ತಮವಾದಂತಹ ಕಾಂಪೋಸ್ಟ್ ಈ ಹಸಿರು ಬೇಲಿಯಿಂದ ತಯಾರಾಗುತ್ತೆ. ನಮ್ಮ ಮನೇಲಿ ಹಸುಗಳು ಕೂಡ ಇರೋದ್ರಿಂದ ಗೊಬ್ಬರದ ತಯಾರಿಕೆಗೆ ನಾವೇನು ಎಕ್ಸ್ಟ್ರಾ ಎಫರ್ಟ್ ಹಾಕುವಂಥ ಅವಶ್ಯಕತೆ ಇಲ್ಲ. ಮೇಲಿನ ಒಂದಷ್ಟು ಕಳೆಗಳನ್ನ ಅಂತಂದರೆ ಬೆಳೆದಿದ್ದಂತಹ ಹುಲ್ಲು ಎಲ್ಲ ಕಟ್ ಮಾಡಿ ಹಸಿರು ಬೇಲಿನ ಒಂದಷ್ಟು ಕಟ್ ಮಾಡಿ ಆದಮೇಲೆ ಈ ರೀತಿ ಕಾಣಿಸ್ತಾ ಇತ್ತು. ನೆಕ್ಸ್ಟ್ ಹಂತದಲ್ಲಿ ಈ ರೀತಿ ಕಾಣಿಸ್ತಾ ಇತ್ತು ಗಾರ್ಡನ್. ಈ ಜಾಗ ಏನಿದೆಯೋ ಇದು ಮಳೆ ಬಂದು ಅಷ್ಟು ತೇವ ಆಗಿರೋದು ಅಂತಲ್ಲ. ಈ ಹಿಂದೆ ಅಂದರೆ ರಾತ್ರಿ ನಾನು ನೀರನ್ನು ಬಿಟ್ಟು ಈ ಪ್ಲೇಸ್ಗೆ ಮಲಗಿದ್ರಿಂದ ಕಳೆ ತೆಗಿಯೋಕ್ಕೆ ನನಗೆ ಅನುಕೂಲ ಆಗುತ್ತೆ. ಹಾಗಾಗಿ ಇಡೀ ಭಾನುವಾರ ವೇಸ್ಟ್ ಆದರೂ ಪರವಾಗಿಲ್ಲ ಅಂಥೇಳಿ ನಾನು ಪೂರ್ತಿ ಈ ಗಾರ್ಡನ್ ಕ್ಲೀನಿಂಗ್ಗೆ ನನ್ನ ಟೈಮ್ನ ಸ್ಪೆಂಡ್ ಮಾಡಿರೋ ಅಂಥದ್ದು. ಯಾಕಂತಂದರೆ ಮಣ್ಣು ಮತ್ತೆ ಒಣಗಿದ್ರೆ ನಾನು ಇನ್ನು ನೆಕ್ಸ್ಟ್ ಮಂಡೆಯಿಂದ ಅಗೇನ್ ಡ್ಯೂಟಿ, ಕಾಲೇಜಿಗೆ ಹೋಗೋದು ಹೀಗೆ ಕೆಲಸ ಇರುತ್ತೆ ಅನ್ನೋ ಕಾರಣಕ್ಕೋಸ್ಕರ ದ ಹೋಲ್ ಸಂಡೇನ ನಾನು ಸ್ಪೆಂಡ್ ಮಾಡಿದ್ದೀನಿ. ಇನ್ನು ನೆಕ್ಸ್ಟ್ ಹಂತದಲ್ಲಿ ಕಳೆ ತೆಗೆಯುವಂಥದ್ದು. ನನ್ನ ಗಾರ್ಡನಲ್ಲಿ ಕಳೆಗೇನು ಕೊರತೆ ಇಲ್ಲ. ನಾನು ಒಂದು ಕಡೆಯಿಂದ ಕ್ಲೀನ್ ಮಾಡ್ತಾ ಹೋಯಿತು ಅಂದರೆ ಇನ್ನೊಂದು ಕಡೆಯಿಂದ ಬೆಳೀತಾ ಬಂದಿರುತ್ತೆ. ಹಾಗಾಗಿ ನಾನು ಲಾಸ್ಟ್ ಇಯರು ಬದನೆ ಗಿಡಗಳನ್ನ ಹಾಕಿದ್ನಲ್ಲ, ಅಲ್ಲಿ ಒಂದಷ್ಟು ಕಳೆ ಬೆಳೆದಿತ್ತು. ಅಲ್ಲಿಂದ ಫಸ್ಟ್ ಕ್ಲೀನ್ ಮಾಡ್ಕೊಂಡು ಹೋಗೋದು ಅಂತೇಳಿ ನಾನು ಕಳೆ ತೆಗೆಯೋದಕ್ಕೆ ಸ್ಟಾರ್ಟ್ ಮಾಡಿದೆ. ನೋಡೋದಕ್ಕೆ ಇದೊಂದು 5-6 ನಿಮಿಷದ ವಿಡಿಯೋ, ಬಟ್ ಇಡೀ ಭಾನುವಾರ ಇದಕ್ಕೆ ನಾನು ಟೈಮ್ ಸ್ಪೆಂಡ್ ಮಾಡಿರೋ ಅಂಥದ್ದು. ದಯವಿಟ್ಟು ವ್ಯೂವರ್ಸ್, ನನ್ನ ಕಷ್ಟಕ್ಕೆ ಏನಾದರೂ ನೀವು ಸ್ಪಂದಿಸ್ತೀರಿ ಅನ್ನೋದಾದರೆ ವಿಡಿಯೋನ ಕೊನೆವರೆಗೂ ನೋಡಿ. ನಾನು ಅಷ್ಟೇ ನಿಮ್ಮನ್ನು ಕೇಳ್ಕೊಳೋದು. ಯಾರು ಸಬ್ಸ್ಕ್ರೈಬ್ ಮಾಡದೆ ನಮ್ಮ ಚಾನಲ್ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮಹೀಸ್ ಗ್ರೀನ್ ಬೈಟ್ಸ್ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಕಳೆ ತೆಗೆಯೋದಂತೂ ಬಹಳ ಕಷ್ಟ. ಕೈಯಲ್ಲೇ ನಾನು ಅಂದರೆ ಆ ಥರದ್ದೊಂದು ಇನ್ಸ್ಟ್ರೂಮೆಂಟ್ನ ಯೂಸ್ ಮಾಡಿ ತೆಗೆಯೋವಂಥದ್ದು. ಏನಾದರೂ ಚೇಂಜ್ ಕಾಣಿಸ್ತಾ? ನೋ. ಇವಾಗ ಕಾಣಿಸುತ್ತೆ ನೋಡಿ ರಿಯಲ್ ಚೇಂಜು. ಇಷ್ಟು ಚೆನ್ನಾಗಿ ನಾನು
ಕ್ಲೀನ್ ಮಾಡಿದ್ದು. ಭಾನುವಾರ ಬೆಳಗ್ಗೆ ಒಂದು 7:30 8 ಗಂಟೆಯಿಂದ ಕೆಲಸ ಸ್ಟಾರ್ಟ್ ಮಾಡಿದಳು. ಸಂಜೆ 7:30ವರೆಗೂ ಕೂಡ ನಾನು ಇಷ್ಟು ಕ್ಲೀನ್ ಮಾಡೋದಕ್ಕೆ ಹಾಕಿದಂತಹ ಎಫರ್ಟು. ಅಷ್ಟೊಂದು ಮೆಸ್ಸಿಯಾಗಿ ಕಳೆ ತುಂಬಿದ್ದಂತಹ ಗಾರ್ಡನ್ನ ನಾನು ಇಷ್ಟು ಚೆನ್ನಾಗಿ ಕ್ಲೀನ್ ಮಾಡಿದ್ದೀನಿ. ನಿಮಗೆ ಈ ಗಾರ್ಡನ್ ಪರಿವರ್ತನೆ ವಿಡಿಯೋ ಪಾರ್ಟ್ 1 ಇಷ್ಟ ಆಗಿತ್ತು ಅಂತಂದರೆ ದಯವಿಟ್ಟು ಮಹೀಸ್ ಗ್ರೀನ್ ಬೈಟ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿತ್ತು ಅಂತ ಅಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಪಾರ್ಟ್ 2 ವಿಡಿಯೋನ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಸ್ಟೇ ಟ್ಯೂನ್ಡ್. ನಿಮಗೂ ಕೂಡ ಇದೇ ರೀತಿ ಗಾರ್ಡನಿಂಗಲ್ಲಿ ಆಸಕ್ತಿ ಇರೋರಾಗಿದ್ದರೆ ನಿಮ್ಗೆ ಗೊತ್ತಿರೋ ವಿಚಾರಗಳನ್ನ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ, ಅಥವಾ ನಿಮಗೇನಾದರೂ ಕ್ವಶನ್ಸ್ ಇತ್ತು ಅಂತಂದರೆ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.